ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಅಂದುಕೊಂಡ ಹಾಗೇನೆ ಶೋಭಾ ಶೆಟ್ಟಿ ಅವರು ಶೋ ಇಂದ ಕ್ವಿಟ್ ಮಾಡಿದ್ದಾರೆ. ಮನೆಯ ಮುಖ್ಯ ದ್ವಾರ ಓಪನ್ ಆದ್ಮೇಲೆ ಕೂಡ ಒಂದ್ಸಲ ನನಗಿನ್ನೂ ಮನೇಲಿ ಇರಬೇಕು ಅಂತ ಅನಿಸ್ತಾ ಇದೆ, ಹೋಗಬಾರ್ದು ಅಂತ ಅನ್ನಿಸ್ತಾ ಇದೆ ಅಂತ ಮತ್ತೊಂದ್ಸಲ ಟ್ವಿಸ್ಟ್ ಕೊಟ್ಟರು. ಬಟ್ ಆಲ್ರೆಡಿ ಮುಖ್ಯ ದ್ವಾರ ಓಪನ್ ಆಗಿತ್ತು, ಸೊ ಹೋಗ್ಲೇಬೇಕಾಗಿತ್ತು. ಸೊ ಅವ್ರು ಹೇಳ್ತಾ ಇರೋದೇನಂತಂದ್ರೆ, ನನಗೆ ಆರೋಗ್ಯ ಸರಿ ಇಲ್ಲ, ಆರೋಗ್ಯ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಅಂತ. ಬಟ್ ಬೇರೆ ಏನ್ ಕಾರಣ ಇರಬಹುದು ಗೊತ್ತಿಲ್ಲ. ಬಟ್ ಸಂದರ್ಶನ ಮಾಡೋಣ ಅಂತಂದ್ರೆ ಅವ್ರ ಕೈಗೂ ಕೂಡ ಸಿಗ್ತಾ ಇಲ್ಲ, ಕರೆಯನ್ನು ಕೂಡ ರಿಸೀವ್ ಮಾಡ್ತಾ ಇಲ್ಲ. ಇನ್ನು ಅದನ್ನ ಹೊರತುಪಡಿಸಿದ್ರೆ, ಈಗ ಶೋಭಾ ಶೆಟ್ಟಿ ಅವರು ಕ್ವಿಟ್ ಮಾಡಿ ಹೋಗಿದ್ರಿಂದ ಶಿಶಿರ್ ಅವರಿಗೆ ಮತ್ತೆ ಐಶ್ವರ್ಯ ಅವರಿಗೆ ಒಂದ್ ರೀತಿ ಇದೇನಪ್ಪ, ಯಾರ್ದೋ ಭಿಕ್ಷೆಯಲ್ಲಿ ಬದುಕಬೇಕಲ್ಲ ನಾವು ಅನ್ನೋ ತರ ಭಾವನೆ ಈಗ ಹುಟ್ಕೊಂಡಿದೆ. ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ರು ಐಶ್ವರ್ಯ ಅವರು ಮತ್ತೆ ಶಿಶಿರ್ ಅವರು. ಇದನ್ನ ಯಾವ ತರ ತಗೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ. ಚೆನ್ನಾಗಿ ಆಡ್ಬೇಕಾ ಅಥವಾ ಈ ಮಟ್ಟಕ್ಕೆ ಬಂದಿದ್ವಲ್ಲ ಇದನ್ನ ಭಿಕ್ಷೆ ಅಂತ ಅನ್ಕೋಬೇಕಾ, ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಒಟ್ನಲ್ಲಿ ನಾಳೆಯಿಂದ ನಾವು ಡೆಲ್ ಆಗಿ ಇರೋದಕ್ಕಾಗಲ್ಲ, ಆಟ ಆಡ್ಲೇಬೇಕಾಗುತ್ತೆ. ಇಡೀ ಮನೆ ತುಂಬಾ ಈ ವಾರ ಪೂರ್ತಿ ಫಿಸಿಕಲ್ ಆಗಿ ನಮ್ ಕೈಲಿ ಆಡೋದಕ್ಕಾಗಲ್ವಾ, ಪರವಾಗಿಲ್ಲ ಅದನ್ನ ಬಿಟ್ಬಿಡೋಣ. ಬಟ್ ಮನೆ ತುಂಬಾ ನಮ್ದೇ ಒಂದ್ ರೀತಿ ಹವಾ ನಾವು ಮೇಂಟೈನ್ ಮಾಡ್ಬೇಕು ಅಂತ ಮೋಟಿವೇಟ್ ಮಾಡ್ತಾರೆ ಐಶ್ವರ್ಯ ಅವರಿಗೆ. ಅದಾದ ನಂತರ ಗೌತಮಿ ಅವರು ಮಂಜು ಅವ್ರ ಜೊತೆಗೆ ಮಾತಾಡ್ತಾರೆ. ಗೌತಮಿ ಅವರಿಗೆ ಈಗ ಕಂಪ್ಲೀಟ್ ಆಗಿ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಟ ಆಡಬೇಕು ಅನ್ನುವಂತಹ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ನೀವು ಮಂಜು ಮತ್ತೆ ಮೋಕ್ಷಿತ ಅವರು ಅಣ್ಣ ತಂಗಿ ತರ ನೀವು ಆದ್ರಿ, ನಾನು ಸ್ನೇಹಿತಳಾಗಿದ್ದೆ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರು ಸಮಸ್ಯೆನ ನಾನು ಬಗೆಹರಿಸ್ಕೊಳ್ಳೋದಕ್ಕೆ ಬಿಡ್ಲೇಬಾರ್ದಾಗಿತ್ತು, ಅಂದ್ರೆ ನಿಮ್ಮಿಬ್ರು ಮಧ್ಯೆ ನಾನು ಬರಲೇಬಾರ್ದಾಗಿತ್ತು. ನಿಮ್ಮಿಬ್ಬರ ನಡುವೆ ವೈಮನಸ್ಯ ಉಂಟಾಗ್ತಾ ಇದ್ರು ಕೂಡ ನಾನು ಅದೇನಿಲ್ಲ ಸ್ನೇಹವನ್ನ ಕಾಪಾಡ್ಕೊಳ್ಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಆ ಪ್ರಯತ್ನನೇ ಮಾಡಬಾರ್ದಾಗಿತ್ತು ಆಕ್ಚುಲಿ. ನಾನೀಗ ನಿಮ್ಮ ಪರ ವಹಿಸಿದ್ರಿಂದ ನಾನು ಅವ್ರಿಗೆ ಏನೂ ಮಾಡದೇ ಇದ್ರು ಕೂಡ, ಮೋಕ್ಷಿತ ಅವ್ರಿಗೆ ನಾನು ಏನೂ ಮಾಡದೇ ಇದ್ರು ಕೂಡ ನಾನು ಸುಮ್ಮನೆ ಕೆಟ್ಟವಳಾಗ್ತಿದ್ದೀನಿ, ನಾನು ಪಾಸಿಟಿವ್ ಆಗಿ ಕಾಣಿಸ್ಕೊಳ್ತಾನೆ ಇಲ್ಲ ಅವ್ರಿಗೆ. ಹಾಗಾಗಿ ನೀವು ಸ್ನೇಹಿತನೇ, ಆದ್ರೆ ಗೇಮ್ ಇಂದ ಹೊರತುಪಡಿಸಿದ್ರೆ ಮಾತ್ರ ನೀವು ಸ್ನೇಹಿತ. ಗೇಮ್ ಅಂತ ಬಂದಾಗ ನಾನು ಮನೆಯಲ್ಲಿರುವ ಎಲ್ಲರನ್ನು ಕೂಡ ಆಚೆ ಹಾಕೋದಕ್ಕೇನೆ ಪ್ರಯತ್ನ ಪಡ್ತೀನಿ, ನಿಮ್ಮನ್ನು ಸೇರಿಸಿ ಅಂತ ಗೌತಮಿ ಅವರು ಈಗ ಮಂಜು ಅವರು ಹೇಳಿದ್ದಾರೆ. ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಈಗ ಸದ್ಯಕ್ಕೆ ಮಂಜು ಮತ್ತು ಗೌತಮಿ ನಡುವೆ ಒಂದ್ ರೀತಿ ಕಂದಕ ಸೃಷ್ಟಿಯಾಗಿದೆ. ಆಟವನ್ನ ಗೆಲ್ಲೋದಕ್ಕೋಸ್ಕರ ಹಾಗೇನೆ ಕಪ್ಪನ್ನ ಗೆಲ್ಲೋದಕ್ಕೋಸ್ಕರ ಮಾತ್ರ. ಅಟ್ಲೀಸ್ಟ್ ಇಷ್ಟು ವಾರ ಆದ್ಮೇಲಾದ್ರೂ ಒಂದು ಕ್ಲಾರಿಟಿ ಸಿಕ್ತಲ್ಲ, ಅದನ್ನ ಕ್ಲಿಯರ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾರ ಗೊತ್ತಿಲ್ಲ ಈ ವಾರ. ಬಟ್ ಅಟ್ಲೀಸ್ಟ್ ಕ್ಲಾರಿಟಿಯಾಗಿ ಮಾತಾಡಿದ್ರು ಗೌತಮಿ ಅಂತ ಅನ್ನಿಸ್ತು. ಮಂಜು ಅವರೇ, ನಿಮ್ ಪಾಡಿ ನೀವು ಆಟಾಡಿ, ನನ್ನ ಪಾಡಿ ನಾನು ಆಟ ಆಡ್ತೀನಿ. ನಮ್ಮಿಬ್ರದ್ದು ಸ್ನೇಹ ಏನೇ ಇದ್ರು ಅದು ಆಟದಿಂದ ಹೊರಗೆ, ಆಟದಲ್ಲಿ ತರೋದು ಬೇಡ. ನಾನು ಆಟದಲ್ಲಿ ತರ್ತಾ ಇದ್ದೆ, ಆಟದಲ್ಲಿ ಬರ್ತಾ ಇಲ್ಲ. ನಾವಿಬ್ಬರೇ ಫೈನಲ್ ತನಕ ಹೋಗಿ ನಮ್ಮಿಬ್ರ ಮಧ್ಯೆ ಹೊಡೆದಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಟ್ ಆ ರೀತಿ ಆಗಲ್ಲ. ನನ್ಗೆ ಎಲ್ರೂ ಶತ್ರುಗಳೇ, ಅಂದ್ರೆ ಎಲ್ರೂ ಕೂಡ ಸ್ಪರ್ಧಿಗಳೇ, ಇವಾಗ ಕಾಂಪಿಟೇಟರ್ಸೇ. ಹಾಗಾಗಿ ನಿಮ್ಮನ್ನು ನಾನು ಆಟದಿಂದ ಸ್ನೇಹವನ್ನ ಹೊರಗಿಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಮಂಜು ಅವರೇನೋ, ನಾನು ಎಲ್ರಿಗೂ ಯಾರೆಲ್ಲ ನನಗೆ ಸ್ಯಾಡಿಸ್ಟು ಅದು ಇದು ಅಂತೆಲ್ಲ ಹೇಳಿದಾರಲ್ಲ, ಅದನ್ನ ಪ್ರೂವ್ ಮಾಡೋದೇ ಕೆಲಸ. ಕಪ್ ಹೊಡಿದೇ ಇದ್ರು ಪರವಾಗಿಲ್ಲ, ಅದಲ್ಲ ಅಂತ ಪ್ರೂವ್ ಮಾಡೋದೇ ಕೆಲಸ ಅಂತೆಲ್ಲ ಹೇಳಿದ್ರು. ಮತ್ತೆ ಏನೋ ಒಂದು ಸಜೆಷನ್ ಕೊಡಕ್ ಹೋದ್ರು ಗೌತಮಿ ಅವರು. ಬಟ್ ಇಟ್ಸ್ ಓಕೆ, ನಿಮ್ ಇಷ್ಟ ಬಂದಾಗ ಹಾಡಿ ಅಂತ ಹೇಳಿ ಅಲ್ಲಿಗೆ ಆ ಟಾಪಿಕ್ ಎಂಡ್ ಆಯ್ತು. ಒಟ್ಟಿನಲ್ಲಿ ಗೌತಮಿ ಮಂಜು ದೂರ ಇದ್ದು ಇಂಡಿಪೆಂಡೆಂಟ್ ಆಗಿ ಆಡಿದ್ರೆ ಇನ್ನೂ ಒಳ್ಳೇದು ಅಂತ ಅನ್ಸುತ್ತೆ. ಆ ದಿನಗಳನ್ನ ನಾವು ಬಹುಶಃ ಈ ವಾರದಲ್ಲಿ ನೋಡಬಹುದು ಅಂತ ಇವರಿಬ್ರು ಮಾತಾಡಿದ್ದನ್ನ ನೋಡಿದ್ಮೇಲೆ ಅನ್ನಿಸ್ತಾ ಇದೆ. ಅದನ್ನ ಹೊರತುಪಡಿಸಿದ್ರೆ, ಈಗ ಬಿಗ್ ಬಾಸ್ ಮನೆಯನ್ನ 2 ನ್ಯೂಸ್ ಚಾನೆಲ್ಗಳಾಗಿ ಬಿಗ್ ಬಾಸ್ ಮನೆ ಡಿವೈಡ್ ಮಾಡಿದೆ. ಅಂದ್ರೆ ಒಂದು ಮಸ್ ಮಜಾ ಟಿವಿ ಅಂತ, ಇನ್ನೊಂದು ಧೂಳು ಧಮಾಕ ಟಿವಿ ಅಂತ. ಅಗೈನ್ ಲಾಸ್ಟ್ ವೀಕಲ್ಲಿ ಯಾರೆಲ್ಲ ಒಂದು 2 ತಂಡ ಆಗಿತ್ತಲ್ಲ, ಅದೇ ತಂಡದವರೇ ಈಗ ಬೇರೆ ಬೇರೆ ಗ್ರೂಪ್ ಆಗಿದ್ದಾರೆ. ಓನ್ಲಿ ಥಿಂಗ್ ಈಸ್, ಈಗ ಉಸ್ತುವಾರಿಗಳು ಅಥವಾ ಮುಖ್ಯಸ್ಥರು, ಆ ಟೀಮ್ ನ ಮುಖ್ಯಸ್ಥರು ಚೇಂಜ್ ಆಗಿದ್ದಾರೆ. ಒಂದು ಟೀಮ್ ನ ಮುಖ್ಯಸ್ಥರು ಧನರಾಜ್ ಅವರು, ಕ್ಯಾಪ್ಟನ್ ಕೂಡ ಹೌದು ಅವರು. ಹಾಗೇನೆ ಇನ್ನೊಂದು ಟೀಮ್ ನ ಮುಖ್ಯಸ್ಥರು ಈ ಮಂಜು ಗೌತಮಿ ಅವರೆಲ್ಲ ಇದಾರಲ್ಲ, ಆ ಟೀಮ್ ನ ಮುಖ್ಯಸ್ಥರು ಗೋಲ್ಡ್ ಸುರೇಶ್ ಅವರು. ಸೊ ಮೊದಲನೇದಾಗಿ ಬ್ರೇಕಿಂಗ್ ನ್ಯೂಸ್ ಅನ್ನುವಂತಹ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಡ್ತಾರೆ. ಈ ಕಡೆ ಅಂದ್ರೆ ನ್ಯೂಸ್ ಅನ್ನ ಪ್ರಸ್ತುತಪಡಿಸ್ಲಿಕ್ಕೆ ಧನರಾಜ್ ಅವರ ತಂಡದಿಂದ ಚೈತ್ರ ಅವರು ಬಂದ್ರೆ, ಈ ಕಡೆ ಗೋಲ್ಡ್ ಸುರೇಶ್ ಅವರ ತಂಡದಿಂದ ಐಶ್ವರ್ಯ ಅವರು ಬರ್ತಾರೆ. ಆ ಒಂದು ಟಾಸ್ಕ್ ನ ಉಸ್ತುವಾರಿಗಳಾಗಿ ಧನರಾಜ್ ಅವರ ತಂಡದಿಂದ ಶಿಶಿರ್ ಅವರು, ಹಾಗೇನೆ ಈ ಒಂದು ತಂಡ ಗೋಲ್ಡ್ ಸುರೇಶ್ ಅವರ ತಂಡದಿಂದ ಗೌತಮಿ ಅವರು ಇರ್ತಾರೆ. ಚೈತ್ರ ಅವರು ತುಂಬಾ ಚೆನ್ನಾಗಿ ಪ್ರಸ್ತುತ ಪಡಿಸ್ತಾರೆ. ಫಸ್ಟ್ ಹೆಡ್ಲೈನ್ಸ್ ಗಳನ್ನ ಹೇಳ್ತಾರೆ, ಅದಾದ್ಮೇಲೆ ಅದನ್ನ ಒಂದೊಂದೇ ಹೆಡ್ಲೈನ್ಸ್ ನ ತಗೊಂಡು ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಬಟ್ ಅವರು ತುಂಬಾ ನೋಡ್ಕೊಂಡು ಹೇಳ್ತಾ ಇರ್ತಾರೆ. ಬಟ್ ನೋಡ್ಕೊಂಡು ಹೇಳಿದ್ರು, ಇನ್ನೊಂದು ಹೇಳಿದ್ರು, ಬಟ್ ಸಾಕತ್ತಾಗಿ ಕಾಲ್ ಹೇಳಿದ್ರು ಎಲ್ರದ್ದು ಕೂಡ. ಮಹಾರಾಜ ಮಂಜು ಅವ್ರದ್ದು ಹಿಡಿದು ಗೌತಮಿ ಅವ್ರನ್ನ ಹಿಡಿದು ಗೌತಮಿ ಅವರ ಪಾಸಿಟಿವಿಟಿಯ ಒಂದು ಮುಖವಾಡವನ್ನ ಕಳಚಿಡುವಂತಹ ಪ್ರಯತ್ನ ಅದರಲ್ಲಿತ್ತು. ಸಾಕಷ್ಟು ಒಟ್ನಲ್ಲಿ ತುಂಬಾನೇ ಅಂದ್ರೆ ಮನಸ್ಸಿಗೆ ಘಾಸಿ ಆಗೋ ರೀತಿಯಲ್ಲಿ ಸಾಕಷ್ಟು ವಿಷಯಗಳನ್ನ ಅದರಲ್ಲಿ ಬರೆದಿದ್ರು ಬ್ರೇಕಿಂಗ್ ನ್ಯೂಸ್ ಅಲ್ಲಿ. ಇನ್ಫ್ಯಾಕ್ಟ್ 2 ತಂಡದವರು ಸಖತ್ತಾಗಿ ಬರೆದಿದ್ರು. ಟ್ರಿಗರ್ ಅಂತ ಆ ಮೂಮೆಂಟ್ ಅಲ್ಲಿ ಆಗಿದೆ ಆಕ್ಚುಲಿ ಭವ್ಯ ಅವರು. ಅದೇನೋ ಜಿಲೇಬಿ ವಿಷಯನ ಒಂದ್ ರೀತಿ ಮಕ್ಕಳಾಟ ಅನ್ನೋ ತರ ಬರ್ದಿದ್ರು ಅದರಲ್ಲಿ. ತ್ರಿವಿಕ್ರಮ್ ಅವ್ರಿಗೆ ಏನೋ ಮದ್ದಾನೆ ಅಂತ ಅನ್ಕೊಂಡಿದ್ದಾರೆ, ಟಾಸ್ಕ್ ಅಲ್ಲಿ ನಾನೇ ನಿಸ್ಸೀಮ ಅಂತ ಅನ್ಕೊಂಡಿದ್ದಾರೆ. ಬಟ್ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಈ ಕಡೆ ರಜತ್ ಅವ್ರು ಬಂದಿದ್ದಾರೆ, ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಇವ್ರ ಕೈಲಿ ಅನ್ನೋ ತರ ಇತ್ತು. ಆ ರೀತಿ ಎಲ್ಲ ಅದಾದ್ಮೇಲೆ ಐಶ್ವರ್ಯ ಅವ್ರು ಬಂದ್ರು. ಐಶ್ವರ್ಯ ಅವರ ಆಂಕರಿಂಗ್ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅವರು ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇರ್ಲಿಲ್ಲ, ನೋಡ್ಕೊಂಡು ಓದಿದ ರೀತಿ ಇರ್ತಿರ್ಲಿಲ್ಲ, ಆಂಕರಿಂಗ್ ಮಾಡಿದ ರೀತಿನೇ ಇತ್ತು.
ಅವರು ಕೂಡ ತುಂಬಾ ಚೆನ್ನಾಗಿ ಮೋಕ್ಷಿತ ಅವ್ರಿಗೆ ಒಂದ್ ರೀತಿ ಎಲ್ಲ ಮುಖಕ್ಕೆ ಮಂಗಳಾರತಿ ಎತ್ತೋ ತರನೇ ಇತ್ತು, ಚೆನ್ನಾಗಿ ಮಾಡಿದ್ರು. ರಜತ್ ಅವ್ರಿಗೆ ಉಂಡಾಡಿ ಗುಂಡ ನಿದ್ದೆ ಏನು ಕೆಲಸ ಮಾಡಲ್ಲ ಆ ರೀತಿ ಎಲ್ಲ ಕೆಲವೊಂದಷ್ಟು ವಿಷಯಗಳಿತ್ತು. ಹನುಮಂತ್ ಅವ್ರಿಗೆ ಬರೀ ಹೂಸ್ಕೊಂಡಿರ್ತಾನೆ ಅಷ್ಟೇನೆ, ಬೇರೆ ಏನು ಜಾಸ್ತಿ ಅವ್ರದ್ದು ಆಕ್ಟಿವಿಟಿ ಇಲ್ಲ ಅನ್ನೋ ತರ ಇತ್ತು. ಶಿಶಿರ್ ಅವ್ರಿಗೆ ಪ್ರೆಸೆನ್ಸ್ ಇರುತ್ತೆ ಅಂತ ಹೋಗಿ ಈಗ ಪ್ಲೆಸೆಂಟ್ ಆಗಿ ಅಷ್ಟೇ ಇರ್ತಾರೆ, ಅವ್ರು ಏನ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅನ್ನೋ ತರ ಎಲ್ಲ ಇತ್ತು. ಬಟ್ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು. ಉಸ್ತುವಾರಿಗಳಲ್ಲಿ ಗೌತಮಿ ಅವರು ಆ ಒಂದು ತಂಡಕ್ಕೆ 69 ಅಂಕ ಕೊಟ್ರೆ ಶಿಶಿರ್ ಅವರು 75 ಅಂಕಗಳನ್ನ ಕೊಟ್ಟಿದ್ರು. ಸೊ ಮಂಜು ಟೀಮ್ ಅಂದ್ರೆ ಗೋಲ್ಡ್ ಸುರೇಶ್, ಮಂಜು, ಗೌತಮಿ ಅವರೆಲ್ಲ ಇದಾರಲ್ಲ, ಆ ಟೀಮು ಈ ಒಂದು ಟಾಸ್ಕ್ ಅಲ್ಲಿ ವಿನ್ ಆಗುತ್ತೆ. ಬಟ್ ಆಕ್ಚುಲಿ ಈ ಒಂದು ಟಾಸ್ಕ್ ಆದ್ಮೇಲೆ ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ ಮನೇಲಿ ಅಂತ ಅನ್ಕೊಂಡ್ವಿ, ಬಟ್ ಏನು ಆಗ್ಲಿಲ್ಲ. ಟಾಸ್ಕ್ ತರನೇ ತಗೊಂಡ್ರು. ಬಟ್ ಭವ್ಯ ಅವರಿಗೆ ಅದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಚುಚ್ಚಿತು, ಸಿಕ್ಕಾಪಟ್ಟೆ ನನಗೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಬಟ್ ಅವರು ಲಾಸ್ಟಿಗೆ ಅದನ್ನ ಬೇಜಾರನ್ನ ತೋಡ್ಕೊಂಡ್ರು ಕೂಡ ತ್ರಿವಿಕ್ರಮ್ ಅವ್ರ ಹತ್ರ. ಬಟ್ ತ್ರಿವಿಕ್ರಮ್ ಸಮಾಧಾನ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಭವ್ಯ ಅವ್ರಿಗೆ ಏನಂದ್ರೆ ಮನೆ ಹೊರಗಡೆ ಏನಾಗ್ತಿದೆ ಇಲ್ಲಿ ತನಕ ಅನ್ನೋದು ಗೊತ್ತಿಲ್ಲ, ಐಡಿಯಾನೇ ಇಲ್ಲ, ಯಾವ ರೀತಿ ತಗೊಳ್ತಿದ್ದಾರೆ, ಮನೆಯವರಿಗೆ ಇಷ್ಟ ಆಗ್ತಿದೆ ನನ್ನ ಆಟ ಅದೆಲ್ಲ ಹೇಳಿದ್ರು. ತ್ರಿವಿಕ್ರಮ್ ಇಲ್ಲಪ್ಪ ಇಷ್ಟ ಆಗ್ತಿದೆ, ಅದಕ್ಕೆ ತಾನೇ ನೀನು ಕೇಳಿದೆಲ್ಲ ಕಳಿಸ್ಕೊಡ್ತಾ ಇರೋದು, ಬಟ್ಟೆಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ, ಎಲ್ಲ ಫೆಸಿಲಿಟೀಸ್ ಎಲ್ಲ ಬರ್ತಾ ಇದೆ ಮನೆ ಕಡೆಯಿಂದ. ಸೊ ಡೋಂಟ್ ಟೇಕ್ ಟೆನ್ಷನ್, ನನ್ನ ಕಡೆಯಿಂದ ಏನಾದರೂ ನಿನಗೆ ತೊಂದರೆ ಆಗ್ತಿದೆ ನಿನ್ನ ಆಟಕ್ಕೆ ಅಂತ ಅನ್ನೋದಾದ್ರೆ ನಾನು ದೂರ ಇರ್ತೀನಿ ಅಂತ ಹೇಳಿದ್ರು. ಅದು ಅಲ್ಲಿಗೆ ಮುಗೀತು. ಬಟ್ ಎರಡನೇ ಟಾಸ್ಕ್ ಏನು ಬಿಗ್ ಬಾಸ್ ಸವಿರುಚಿ ಟಾಸ್ಕ್ ಇತ್ತಲ್ಲ, ಇದು ಸ್ವಲ್ಪ ಕ್ರಿಯೇಟಿವ್ ಆಗಿತ್ತು. ಈ ಕಡೆ ಅಡುಗೆ ಮಾಡೋದಕ್ಕೆ ಅಂದ್ರೆ ಯಾರು ಎರಡೂ ತಂಡದಲ್ಲಿ ಯಾರಿಗೆ ಅಡುಗೆ ಮಾಡ್ಲಿಕ್ಕೆ ಬರಲ್ವೋ ಅವರನ್ನೇ ಅಡುಗೆ ಮಾಡ್ಲಿಕ್ಕೆ ಸೆಲೆಕ್ಟ್ ಮಾಡಿದ್ರು. ಅವರಿಗೆ ಒಂದು ಮ್ಯೂಸಿಕ್ ಕೇಳ್ತಾ ಇರುತ್ತೆ ಅವ್ರ ಕಿವಿಯಲ್ಲಿ, ಬಟ್ ಹೇಳ್ಕೊಡ್ಬೇಕು. ಅದೇ ತಂಡದವರು ಬಂದು ಏನಲ್ಲಿ ಪ್ರಿಸ್ಕ್ರಿಪ್ಷನ್ ಇರುತ್ತಲ್ಲ ಪ್ರಿಪೇರ್ ಮಾಡ್ಲಿಕ್ಕೆ ಅಡುಗೆಯನ್ನ, ಈ ಕಡೆ ತ್ರಿವಿಕ್ರಮ್ ಅವ್ರು ಮಾಡ್ತಾ ಇದ್ರು ಗೋಲ್ಡ್ ಸುರೇಶ್ ಅವರ ತಂಡದಿಂದ, ಈ ಕಡೆ ಧನರಾಜ್ ಅವರ ಟೀಮಿಂದ ಹನುಮಂತ ಅವರು ಮಾಡ್ತಾ ಇದ್ರು. ಉಸ್ತುವಾರಿಯನ್ನ ಆಕ್ಚುಲಿ ಗೋಲ್ಡ್ ಸುರೇಶ್ ಅವರೇ ತಗೊಂಡಿದ್ರು, ಆ ಕಡೆ ಟೀಮಿಂದ ಮೋಕ್ಷಿತ್ ಅವರು ತಗೊಂಡಿದ್ರು. ಎಲ್ಲ ಈ ಒಂದು ಟಾಸ್ಕ್ ಎಲ್ಲ ಆದ್ಮೇಲೆ ಮೋಕ್ಷಿತ್ ಅವರು 77 ಅಂಕಗಳನ್ನ ಕೊಟ್ಟಿದ್ರು ಗೋಲ್ಡ್ ಸುರೇಶ್ ತಂಡಕ್ಕೆ. ಗೋಲ್ಡ್ ಸುರೇಶ್ ಅವರು ಧನರಾಜ್ ಅವರ ತಂಡಕ್ಕೆ 70 ಅಂಕಗಳನ್ನೇನು ಕೊಟ್ಟಿದ್ರು. ಸೊ ಅಲ್ಲಿಗೆ ಅಗೈನ್ ಎರಡನೇ ಟಾಸ್ಕ್ ಅಲ್ಲೂ ಕೂಡ ಗೋಲ್ಡ್ ಸುರೇಶ್ ತಂಡನೇ ಗೆದ್ದಿದೆ. ಗೋಲ್ಡ್ ಸುರೇಶ್, ಮಂಜು, ಗೌತಮಿ ಆ ತಂಡನೇ ಗೆದ್ದಿದೆ. ಸೊ ಈಗ ಸದ್ಯಕ್ಕೆ ಏನಂತಂದ್ರೆ ಶಿಶಿರ್ ಮತ್ತು ಐಶ್ವರ್ಯಗೆ ಒಂದ್ ರೀತಿ ಹಠ ಬಂದ್ಬಿಟ್ಟಿದೆ, ಹೆಂಗಾದ್ರೂ ಮಾಡಿ ನಮ್ಮ ಪ್ರೆಸೆನ್ಸ್ ನ ಪ್ರೂವ್ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು ಅಂತ. ಸೊ ಆ ಒಂದು ಜೋಶ್ ಕಾಣ್ತಾ ಇದೆ ಒಳಗಡೆ. ಚೈತ್ರ ಅವರು ಆಸ್ ಯೂಶುವಲ್ ಗೊತ್ತಲ್ಲ, ಅವ್ರದ್ದು ಸ್ವಲ್ಪ ಕೆಲವೊಂದಷ್ಟು ವಿಚಾರಗಳಲ್ಲಿ ಅವರು ಕಾಣಿಸ್ಕೊಳ್ತಾನೆ ಇರ್ತಾರೆ. ಅದು ಕಿರಿಕಿರಿ ಅಂತ ಅನ್ಸಿದ್ರು ಕೂಡ ಅವ್ರ ಪ್ರೆಸೆನ್ಸ್ ಅಂತೂ ಕಾಣಿಸ್ತಾ ಇದೆ. ಅದನ್ನೆಲ್ಲ ಹೊರತುಪಡಿಸಿದ್ರೆ ಈಗ ಇವತ್ತಿನ ಪ್ರೋಮೋ ಬಂದಿರೋ ಪ್ರಕಾರ ಆಕ್ಚುಲಿ ಅದೇ ಲಾಸ್ಟ್ ಸೀಸನ್ ಅಲ್ಲಿ ಕೊಟ್ಟಿದ್ರಲ್ಲ, ಈಗ ನಮ್ಮ ಕಾರ್ತಿಕ್ ಅವರೆಲ್ಲ ತಲೆ ಬೋಳ್ಸ್ಕೊಂಡಿದ್ರು, ಮತ್ತೆ ಹಾಗಲಕಾಯಿ ತಿನ್ನೋದು, ಮೆಣಸಿನ್ಕಾಯಿ ತಿನ್ನೋದು, ಆ ತರದೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಅಂದ್ರೆ ಆ ಟಾಸ್ಕ್ ನ ಯಾರು ಫುಲ್ಫಿಲ್ ಮಾಡ್ಲಿಕ್ಕೆ ಆಗಲ್ಲ, ಬಹುಶಃ ಅವರು ಆಟದಿಂದ ಹೊರಗಿರ್ತಾರೆ. ಅಗೇನ್ ಪಾಯಿಂಟ್ಸ್ ಕೂಡ ಕಡಿಮೆ ಆಗುತ್ತೆ ಆ ತರದೆಲ್ಲ. ಇನ್ಫ್ಯಾಕ್ಟ್ ಈಗ ಸದ್ಯಕ್ಕೆ ಗೋಲ್ಡ್ ಸುರೇಶ್ ಅವರ ತಂಡದ ಅಪ್ಪರ್ ಹ್ಯಾಂಡ್ ಇದೆ, ಚೆನ್ನಾಗಿ ಆಲ್ರೆಡಿ 2 ಟಾಸ್ಕ್ ವಿನ್ ಆಗ್ಬಿಟ್ಟಿದ್ದಾರೆ. ಸೊ ಅವರಿಗೆ ಇನ್ನೊಂದು ತಂಡಕ್ಕೆ ನಮ್ಮ ಧನರಾಜ್ ಅವರ ತಂಡಕ್ಕೆ ಒಂದು ರೀತಿ ಡೂ ಆರ್ ಡೈ ತರ ಇದು. ಸೊ ಹಾಗಾಗಿ ಇಲ್ಲಿ ಹಾಗಲಕಾಯಿ ತಿನ್ನೋದಕ್ಕೆ ಐಶ್ವರ್ಯ ಅವರಿಗೆ ಕೊಟ್ಟಿದ್ದಾರೆ ಶಿಶಿರ್ ಅವರು. ಹಾಗಲಕಾಯಿ ತಿನ್ನಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಐಶ್ವರ್ಯ ಅವರು, ಹಾಗೇನೆ ಈ ಕಡೆ ಮೆಣಸಿನ್ಕಾಯಿ ತಿನ್ನಕ್ಕಾಗದೆ ಗೌತಮಿ ಅವರು ಒದ್ದಾಡ್ತಾ ಇದ್ದಾರೆ. ಈ ಕಡೆ ತಲೆ ಬೋಳಿಸ್ಬೇಕು ಅಂತ ಮಂಜು ಅವರು ರಜತ್ ಅವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಇನ್ನೇನು ಟ್ರಿಮ್ಮರ್ ತಗೊಂಡು ತಲೆ ಬೋಳ್ಸೋಕೆ ಹೊರಟಿದ್ದಾರೆ, ಮೋಸ್ಟ್ಲಿ ಬೋಳಿಸಬಹುದು ಅಂತ ಅನ್ಸುತ್ತೆ. ಅಲ್ಲೇನು ಸ್ಟಾಪ್ ಮಾಡಿದ ಉದಾಹರಣೆ ಎಲ್ಲೂ ಇಲ್ಲ, ಬಿಕಾಸ್ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಕಾರ್ತಿಕ್ ಅವರು ಅದನ್ನ ಬೋಲ್ಡ್ ಮಾಡಿಸ್ಕೊಂಡಿದ್ರು ಟ್ರಿಮ್ಮರ್ ಅಲ್ಲಿ. ಆ ತರ ಟಾಸ್ಕ್ ಒಟ್ಟಿನಲ್ಲಿ ಏನೋ ಒಂದು ಈ ರೀತಿ ಗೊತ್ತಲ್ಲ, ಬಿಗ್ ಬಾಸ್ ಒಟ್ಟಿನಲ್ಲಿ ಏನಂತಂದ್ರೆ ಈ ಟೀಮ್ ನ ಡಿವೈಡ್ ಮಾಡಿದ ಅವರೇನೆ. ಇನ್ಫ್ಯಾಕ್ಟ್ ಅವ್ರು ಇನ್ನೂ ಕ್ರಿಯೇಟಿವ್ ಆಗಿ ಅಥವಾ ಮನೆಯಲ್ಲಿರುವಂತಹ ವೈಮನಸ್ಯಗಳನ್ನ ಸಾಲ್ವ್ ಮಾಡಬೇಕು ಅನ್ನುವಂತಹ ಉದ್ದೇಶ ಇರ್ತಾ ಇದ್ರೆ ಬಿಗ್ ಬಾಸ್ಗೆ ಮಂಜು, ಮೋಕ್ಷಿತ ಅವ್ರನ್ನ ಒಂದ್ ಟೀಮಲ್ಲಿ ಅಥವಾ ಯಾರ್ಯಾರಿಗೆ ಸ್ವಲ್ಪ ಕರೆಕ್ಟ್ ಆಗಿ ವೈಮನಸ್ಯ ಇದೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಒಂದೇ ಟೀಮಲ್ಲಿ ಇರಿಸುವಂತಹ ಪ್ರಯತ್ನ ಮಾಡ್ತಿದ್ರು. ಬಟ್ ಬಿಗ್ ಬಾಸ್ಗೂ ಅದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸ್ನೇಹಿತರೆ, ಒಟ್ಟಿನಲ್ಲಿ ನಿಮಗೆ ನಿನ್ನೆ ಎಪಿಸೋಡ್ ನೋಡುವಾಗ ಏನ್ ಅನ್ಸು ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಗೌತಮಿ, ಮಂಜು ಮತ್ತೆ ಆಗೋ ತರ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ, ಗೇಮ್ ಅನ್ನು ಮಾತ್ರ ಫೋಕಸ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ನಿಮಗೂ ಅದೇ ಒಪಿನಿಯನ್ ಇದೆಯಾ? ಅದು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.